ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಕಾಯಿ ಕಡುಬನ್ನು ಮಾಡ್ತಾ ಇದ್ದೀನಿ. ವಿನಾಯಕ ಚೌತಿ ಹತ್ತಿರ ಬಂತಲ್ವ, ಅದಕ್ಕೆ ಕಾಯಿ ಕಡುಬನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ವಿನಾಯಕನ ಹಬ್ಬಕ್ಕೆ ಈ ಕಾಯಿ ಕಡುಬು ವಿನಾಯಕನಿಗೆ ತುಂಬ ಪ್ರಿಯವಾದದ್ದು, ತುಂಬಾ ಶ್ರೇಷ್ಠವಾದದ್ದು, ಮುಖ್ಯವಾದದ್ದು ಕಾಯಿ ಕಡುಬೆ ಜಾಸ್ತಿ ಮಾಡೋದು. ಇದಕ್ಕೆ ಇವಾಗ ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಒಂದು ದೊಡ್ಡ ಲೋಟದಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಪೂರ್ತಿ ತೊಗೊಂಡಿಲ್ಲ, ಒಂದು ಸ್ವಲ್ಪ ಕಡಿಮೆನೇ ಇದೆ ಬೆಲ್ಲ, ಮತ್ತು ಕೊಬ್ಬರಿನೂ ಅಷ್ಟೇ ಒಂದು ಸ್ವಲ್ಪ ಕಡಿಮೆನೇ ಇದೆ. ಇವಾಗ ಇಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದರೆ 2 ಭಾಗ ಮಾಡ್ಕೋಬೋದು ಬೆಲ್ಲ. ಅದು ಒಂದು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಅಷ್ಟೇ. ಇವಾಗ ಅದನ್ನು ಬೆಲ್ಲ ಕರಗೋವರೆಗೂ ಹುರ್ಕೋಬೇಕು. ತುಂಬ ಪಾಕ ಬರೋವರೆಗೂ ಏನು ಉರಿಯೋ ಕೆಲಸನೇ ಇಲ್ಲ. ಅದು ಸಣ್ಣ ಉರಿನಲ್ಲಿ ಕಲಿಸ್ತಾ ಇರಬೇಕು. ಅದು ಬೆಲ್ಲ ಕರಗೋವರೆಗೂ ಕಲಿಸ್ತಾ ಇರೋಣ. ಬೆಲ್ಲ ಕರಗಿದ್ದಾದಮೇಲೆ ಅದು ಗೊತ್ತಾಗುತ್ತೆ ನಮಗೆ. ಬೆಲ್ಲ ಕರಗಿದ್ದಾದಮೇಲೆ ಆರಿಸಿದ್ರೆ ಸಾಕು. ಇವಾಗ ಇನ್ನೇನು ಕರಗ್ತಾ ಬಂದಿದೆ, ಇನ್ನೊಂದು 2 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಒಲೆ ಆರಿಸ್ತೀನಿ. ಅಂದರೆ ಅದು ನೀರೆಲ್ಲ ಬಿಟ್ಕೊಂಡಿದೆ. ಅದು ತಣ್ಣಗಾದ್ಮೇಲೆ ಅದೆಲ್ಲ ಸರಿ ಹೋಗುತ್ತೆ. ಅದು ನೀರಾಗೇನು ಇರೋದಿಲ್ಲ. ತಣ್ಣಗಾದ್ಮೇಲೆ ಸರಿ ಹೋಗುತ್ತೆ. ಇವಾಗ ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಬಟ್ಲಿಟ್ಟಿದ್ದೀನಿ. ಅದಕ್ಕೆ 3 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 3 ಲೋಟದಷ್ಟು ನೀರನ್ನು ಹಾಕಿ ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 3 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟೇನು ಬೇಕಾಗಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಅದನ್ನು ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚೋಣ. ಅದು ನೀರು ಕಾಯೋವರೆಗೂ ಬಿಡಬೇಕಾಗುತ್ತೆ. ಇವಾಗ ನೀರು ಮರಳ್ತಾ ಇದೆ. ಅದಕ್ಕೆ ಅಕ್ಕಿ ಹಿಟ್ಟು 1 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಈಗ 2 ಹಿಡಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದು ಮಧ್ಯಕ್ಕೆ ಹಾಕಬೇಕು, ಸುತ್ತಲೂ ಹಾಕೋ ಕೆಲಸ ಏನಿಲ್ಲ. ಮಧ್ಯಕ್ಕೆ ಹಾಕಿಬಿಟ್ಟು ಒಂದು 20 ನಿಮಿಷ ಅದು ಬೇಯೋದಕ್ಕೆ ಬಿಡಬೇಕು. ಮೈದಾ ಹಿಟ್ಟು ಹಾಕೋದ್ರಿಂದ ಇದು ಹಿಟ್ಟು ಮೆತ್ತಗೆ ಚೆನ್ನಾಗಿ ಬರುತ್ತೆ ಬೆಂದಿರೋದು. 3 ಲೋಟ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಬಗ್ಗಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಸಿದ್ದಾದಮೇಲೆ ನೀರು ಹಿಡಿಸಿದ್ರೆ ನೀರು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಇಲ್ಲ ಇದೇ ಸರಿ ಹೋಗ್ಬೋದು ಅಂತ ಅನಿಸುತ್ತೆ. ನಾನು ಇನ್ನೊಂದು ಅರ್ಧ ಲೋಟ ಜಾಸ್ತಿ ಹಾಕ್ತೀನಿ. 2.5 ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಆದ್ರೂ ನಾನು ಒಂದು ಅರ್ಧ ಲೋಟ ಜಾಸ್ತಿನೇ ಹಾಕಿರ್ತೀನಿ ಯಾವಾಗ್ಲೂ. ಇವಾಗ ಮುದ್ದೆ ಕೋಲು ತಗೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. 20 ನಿಮಿಷ ಬೇಯಬೇಕು ಅದು ಹಿಟ್ಟು. 20 ನಿಮಿಷ ಬೆಂದಿದ್ದಾದಮೇಲೆ ಇದನ್ನು ನೀರು ಬಗ್ಗಿಸ್ಕೊಂಡು ಈ ತರಹ ಮುದ್ದೆ ಕೋಲಿನಲ್ಲಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ಮುದ್ದೆ ಕೋಲಿನಲ್ಲಿ ಚೆನ್ನಾಗಿ ಗಂಟಿಲ್ದ ಹಾಗೆ ಕಲಿಸ್ಕೋಬೇಕು. ಇವಾಗ ಅದೆಲ್ಲ ಕಲಿಸಿರೋದು ಆಗಿದೆ. ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ನಾದಬೇಕಾಗುತ್ತೆ. ನಾದವಾಗ ಅದು ಬಿಸಿ ಇದ್ದಾಗಲೇ ನಾದಬೇಕು. ತಣ್ಣಗಾದ್ಮೇಲೆ ಆದರೆ ನಾದೋದಕ್ಕೂ ಆಗೋದಿಲ್ಲ, ಅದು ಸರಿನೂ ಹೋಗೋದಿಲ್ಲ. ಗಂಟು ಇದ್ದರೆ ಅಕಸ್ಮಾತು ಇದಾಗುತ್ತೆ. ಇವಾಗ ಕೈಯನ್ನು ಉದ್ದೆ ಮಾಡಿಕೊಂಡ್ರೆ ಬಿಸಿ ತಟ್ಟೋದಿಲ್ಲ ನಮಗೆ. ಒದ್ದೆ ಇಲ್ಲ ಅಂದರೆ ಅದೇ ಕೈನಲ್ಲಿ ಮುಟ್ಟಕ್ಕೋದ್ರೆ ಈ ತರಹ ನಾದೋದಕ್ಕೆ ಆಗೋದಿಲ್ಲ. ಬಿಸಿಯಾಗೆ ಇದನ್ನು ನಾದಬೇಕು. ತಣ್ಣಗಾದ್ಮೇಲೆ ನಾದೋದಕ್ಕೆ ಆಗೋದಿಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನಾದ್ಕೋಬೇಕು. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೊಳ್ಳೋಣ. ಅಕಸ್ಮಾತ್ ಗಂಟೇನಾದರೂ ಕಾಣಿಸಿದ್ರೆ ಒಂದು ಸ್ವಲ್ಪ ಹಿಟ್ಟೇನಾದರೂ ಇದ್ದರೆ ಕೈನಲ್ಲೇ ಹಾಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದೇನು ಇರೋದಿಲ್ಲ, ಆದ್ರೂ ನಮಗೆ ಅನುಮಾನ, ಅದಕ್ಕೆ ಹಾಗೆ ಮಾಡಿದೆ. ಇವಾಗ ಒಂದು ಸ್ವಲ್ಪ 1 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ನಾದ್ಬಿಟ್ಟು ಒಂದು 5 ನಿಮಿಷ ಅದನ್ನು ಮುಚ್ಚಿ ಇಟ್ಬಿಡೋಣ. ಮುಚ್ಚಿ ಇಟ್ಟಿದ್ದು ಆದಮೇಲೆ ತಿರ್ಗಾ ಪುನಃ ಅದನ್ನು ಚೆನ್ನಾಗಿ ನಾದಿಸ್ಕೊಂಡು ಈ ತರಹ 2 ಭಾಗ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡಿಕೊಂಡು ಚೆನ್ನಾಗಿ ಈ ಥರ ಉಂಡೆ ಕಟ್ಕೊಳ್ಳೋಣ. ಉಂಡೆ ಕಟ್ಕೊಂಡ್ಬಿಟ್ಟು ಚಿಕ್ಕದಾದ ಉಂಡೆಗಳನ್ನು ತಗೋಬೇಕು. ಚಿಕ್ಕದಾದ ಉಂಡೆಗಳನ್ನು ತಗೊಂಡು ಇವಾಗ ಮಾಡ್ಕೊಂಡಿರೋದು ಆಗಿದೆ. ಮಾಡ್ಕೊಂಡಿದ್ದಾದಮೇಲೆ ಈ ತರಹ ಉಂಡೆಯನ್ನು ಕಟ್ಕೋಬೇಕು. ಉಂಡೆ ಕಟ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಅದ್ದುಕೊಂಡು ಈ ತರಹ ಮಾಡ್ಕೋಬೇಕು. ಥರ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡ್ಕೋಬೇಕು. ಮೊದಲು ಸುತ್ತಲೂ ಈ ಥರ ಮಾಡ್ಕೊಂಬಿಡ್ಬೇಕು. ನಂತರ ಈ ಥರ ಸುತ್ತಲೂ ಮಾಡಿಕೊಂಡು ನಂತರ ಒಳಗಡೆಗೆ ಮಾಡಿದ್ರೆ
ಚೆನ್ನಾಗಿ ಸರಿಯಾಗಿ ಕೈನಲ್ಲೇ ಚಿಪ್ಪನ್ನು ನಾನು ಮಾಡ್ಕೊಳ್ಳೋದು. ಪ್ರೆಸ್ ಮಾಡೋಂಗಿಲ್ಲ, ಲಟ್ಸೋ ಕೆಲಸನೂ ಇಲ್ಲ, ಕೈನಲ್ಲೇ ನಾವು ಚಿಪ್ಪನ್ನ ಮಾಡ್ಕೋಬೇಕಾಗುತ್ತೆ. ಇದೇ ತರಹ ಚಿಪ್ಪನ್ನು ಎಲ್ಲವನ್ನು ಮಾಡ್ಕೊಳ್ಳೋಣ. ನೋಡಿ, ಇವತ್ತು ಇದು ಚಿಪ್ಪನ್ನು ಮಾಡಿದ್ದಾದಮೇಲೆ 1 ಸ್ಪೂನ್ನಷ್ಟು ಬೆಲ್ಲ, ಕೊಬ್ಬರಿ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ತುಂಬಿಟ್ಟು ಈ ಥರ ಮಡಚಿ ಇಟ್ಕೋಬೇಕಾಗುತ್ತೆ. ಈ ಥರ ಎಲ್ಲವನ್ನು ಮಾಡಿದ್ದಾದಮೇಲೆ ಈ ಥರ ಒಂದೊಂದಾಗಿ ನಾವು ಇಡ್ಲಿ ಪಾತ್ರೆಗೆ ಯಾವ್ದು ಇಡ್ತೇವೋ ಆ ಪಾತ್ರೆ ಇಟ್ಬಿಟ್ಟು ತಟ್ಟೆ ಒಳಗಡೆ ಕೂಡ ಇಟ್ಕೋಬೋದು, ಇಲ್ಲ ಇಡ್ಲಿ ಪ್ಲೇಟ್ಗೆ ಕೂಡ ನೀವು ಹಾಕಿ ಇಟ್ಕೋಬೋದು. ನಾನು ಈ ಥರ ತಟ್ಟೆ ಒಳಗೆ ಇಡ್ತಾಯಿದ್ದೀನಿ. ಆ ತಟ್ಟೆ ಇಡೋವಾಗ ಅದ್ರ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಸವರಬೇಕು. ಎಣ್ಣೆ ಸವರ್ಬಿಟ್ಟು ಈ ತರಹ ಚಿಪ್ ಮಾಡಿಕೊಂಡು ನಂತರ ಆ ಕಾಯಿಯನ್ನು ಹಾಕಿಬಿಟ್ಟು ಮುಚ್ಚಬೇಕು. ನೋಡಿ, ಇವಾಗ ಅದನ್ನ ತೋರಿಸ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಆವಾಗಲೇ ತೋರ್ಸೋಕ್ಕೆ ಸರಿ ಹೋಗಲಿ. ಇವಾಗ ಮಡಚಿಬಿಟ್ಟು ಆ ತಟ್ಟೆ ಒಳಗಡೆ ಅದಕ್ಕೆ ಆ ತಟ್ಟೆಗೆ ಎಷ್ಟು ಇಡ್ಸೋದೋ ಅಷ್ಟನ್ನು ಮಾಡಿಕೊಂಡು ಅದರೊಳಗಡೆ ಇಡ್ತಾಯಿದ್ದೀನಿ. ಅದರೊಳಗಡೆ ಇಟ್ಟುಬಿಟ್ಟು ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗುತ್ತೆ. ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚೋಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ತಗೊಂಡು ನಾವು ಹೂವಿಗೆ ನೀರು ಚುಮ್ಕಿಸ್ತೀವಲ್ಲ ಆ ತರಹ ನೀರು. ನೋಡಿ, ಇವಾಗ ನಾನು ಚುಮ್ಕಿಸಿದ್ನಲ್ಲ ಅಷ್ಟೇ, ಅದೇ ತರಹನೇ ನೀರು ಚುಮ್ಕಿಸಿದ್ರು ಸಾಕು. ಇಲ್ಲ ಎಣ್ಣೆ ಕೂಡ ಎಣ್ಣೆ ಆದ್ರೂ ಹಾಕ್ಕೋಬೋದು. ನಾನು ನೀರು ಚುಮ್ಕಿಸ್ತೀನಿ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಲೋಟನೋ ಇಲ್ಲ ಒಂದು ಸಣ್ಣದ ಬಟ್ಲೋ ಏನಾದರೂ ಅದನ್ನು ಬೋರ್ಲಾಕಿ ಮುಚ್ಚಿ ಅದ್ರ ಮೇಲೆ ಇಡಬೇಕು. ನಾವು ಇಡ್ಲಿಗೆ ಯಾವ ತರಹ ಬೇಯಿಸ್ತೀವೋ ಅದೇ ತರಹ 10 ನಿಮಿಷ ಬೇಯಿಸಿದ್ರೆ ಸಾಕು. ಒಂದು 10 ನಿಮಿಷ ಬೆಂದ ಮೇಲೆ ತೆಗೆದು ನೋಡೋಣ ಯಾವ ಥರ ಬೆಂದಿದೆ ಅಂತಂದ್ಬಿಟ್ಟು. ಜೋರಾಗಿ ನೋಡಿ ಹೊಗೆ ಬರ್ತಾ ಇರುತ್ತಲ್ಲ ಆವಾಗ ತೆಗೆದ್ರೂ ಕೂಡ ಸಾಕು. 10 ನಿಮಿಷ ಆಗಿರುತ್ತೆ. ಇವಾಗ ನೋಡಿ ಈ ಥರ ಮಿಂಚ್ತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಈ ತರಹ ಇವಾಗ ನೋಡಿ, ಇವಾಗ ಬೆಂದಿದೆ. ಇವಾಗ ಇದು ಮುಟ್ಟಿದ್ರೂ ಕೂಡ ಮೆತ್ಕೊಳ್ಳಲ್ಲ. ಇವಾಗ ಈ ತರಹ ಮೆತ್ತಿಗೆ ಚೆನ್ನಾಗಿ ಬಂದಿದೆ. ಇವಾಗ ಕಾಯಿ ಕಡುಬು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ಒಮ್ಮೆ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.